147 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಹೊಂದಿರೋ ನಮ್ಮ ದೇಶದಲ್ಲಿ ಜಸ್ಟ್ 5% ಜನ ಮಾತ್ರ ಇನ್ಶೂರೆನ್ಸ್ ಪಾಲಿಸಿನ ತಗೊಂಡಿರ್ತಾರ. ಅಂದ್ರೆ ಸ್ಟಿಲ್ 95% ಜನರು ಇನ್ಶೂರೆನ್ಸ್ ಪಾಲಿಸಿನ ಮಾಡಿಸಿಲ್ಲ. ಯಾಕೆ ಹಾಗಿದ್ರೆ ಇನ್ಶೂರೆನ್ಸ್ ಪಾಲಿಸಿಗಳು ಸರಿ ಇಲ್ಲ ಅಂತ ನಮ್ಮ ಕರ್ನಾಟಕದಲ್ಲಿ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿರೋ ಸಾವಿರಾರು ಜನ ಆ ಇನ್ಶೂರೆನ್ಸ್ ಕಂಪನಿಯ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಾರ. ರಿಯಾಲಿಟಿಲಿ ಪಾಲಿಸಿ ತಗೊಂಡಿರೋರು ಎಷ್ಟು ಜನ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿದಾರ, ಅದರಲ್ಲಿ ಎಷ್ಟು ಕೇಸ್ಗಳು ಸಾಲ್ವ್ ಆಗಿದಾವ, ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದಾವ. ಇನ್ಶೂರೆನ್ಸ್ ಕಂಪನಿಯಿಂದ ಕಾಲ್ ಬಂತು ಅಂತಂದ್ರೆ ಕೆಲವೊಂದಿಷ್ಟು ಜನ ರಿಜೆಕ್ಟ್ ಮಾಡ್ತಾರ. ಯಾಕೆ ಇದನ್ನೆಲ್ಲ ಯೋಚನೆ ಮಾಡಿ ನೋಡಿದಾಗ ರಿಯಾಲಿಟಿಲಿ ಏನ್ ನಡೀತಾ ಇದೆ ಅನ್ನೋದು ನಾನ್ ನಿಮ್ ಮುಂದೆ ಹೇಳ್ತೀನಿ. ವೆಲ್ಕಮ್ ಟು ರಿಯಾಲಿಟಿ ಲೋಕ. ನಾನ್ ನಿಮ್ ಲೋಹಿತ್. ಮೊದಲಿಗೆ ಸರ್ಕಾರ ಇನ್ಶೂರೆನ್ಸ್ ಅಂತ ಮಾಡಿರೋ ಕಾರಣ ಏನು? ಅಪಾಯ ಸಮಯದಲ್ಲಿ ರಕ್ಷಣೆ ಕೊಡೋದು, ಬಡ ಮತ್ತು ಮಾಧ್ಯಮ ವರ್ಗದವ್ರನ್ನ ರಕ್ಷಿಸಲು, ಆರೋಗ್ಯ ವೆಚ್ಚದಿಂದ ಜನರನ್ನ ಕಾಪಾಡೋದಕ್ಕೆ, ಕುಟುಂಬದ ಭವಿಷ್ಯನ ಸುರಕ್ಷಿತಗೊಳಿಸಿ. ಈ ರೀತಿ ಗೌರ್ಮೆಂಟ್ ಅಷ್ಟೇ ಅಲ್ಲದೆ ಸುಮಾರು ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿ ಕೂಡ ಸರ್ವಿಸ್ ಕೊಡ್ತಾ ಇದಾವೆ. ಈ ಇನ್ಶೂರೆನ್ಸ್ ಕಂಪನಿಗಳು ಬರೀ ಲಾಭಕ್ಕಷ್ಟೇ ಅಲ್ಲ, ಜನರ ಸೇಫ್ಟಿ ಸಲುವಾಗಿ ಸರ್ವಿಸ್ ಕೊಡಬೇಕಾಗಿರುತ್ತೆ. ಈ ಒಂದು ಕಂಡೀಷನ್ ಬೇಸಿಸ್ ಮೇಲೆ ಇನ್ಶೂರೆನ್ಸ್ ಕಂಪನಿಗಳು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ. ಕೆಲವೊಂದು ಇನ್ಶೂರೆನ್ಸ್ ಕಂಪನಿಗಳು ತಮ್ಮ ಲಾಭದ ಸಲುವಾಗಿ ಜನರ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ. 147 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಹೊಂದಿರೋ ನಮ್ಮ ದೇಶದಲ್ಲಿ ಜಸ್ಟ್ 5% ಜನರು ಮಾತ್ರ ಇನ್ಶೂರೆನ್ಸ್ ಪಾಲಿಸಿನ ತಗೊಂಡಿದಾರ. ಸ್ಟಿಲ್ 95% ಜನರು ಯಾಕೆ ಪಾಲಿಸಿನ ತಗೊಂಡಿಲ್ಲ. ಸೊ ಇವಾಗ ನಾನು 95% ಜನ ಇನ್ಶೂರೆನ್ಸ್ ನ ತಗೊಳ್ಳದೆ ಇರೋದ್ರ ಬಗ್ಗೆ ನಾನು ಮಾತಾಡಲ್ಲ. ಈ 5% ಜನ ಏನ್ ಪಾಲಿಸಿನ ತಗೊಂಡಿದಾರೋ, ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಪ್ರೈವೇಟ್ ಸೆಕ್ಟರ್ ಇಂದ ಪಾಲಿಸಿ ಏನ್ ತಗೊಂಡಿದಾರೋ ಅವರೆಲ್ಲ ಸೇಫ್ ಇದಾರ. ಅಂದ್ರೆ ಇವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಟೈಮ್ಸ್ ಆಫ್ ಇಂಡಿಯಾ ಅವರು ಹೇಳ್ತಾ ಇದಾರ. ನಮ್ಮ ಕರ್ನಾಟಕದಲ್ಲಿ ಸುಮಾರು 3,23,641 ಕೇಸ್ಗಳು ಫೈಲ್ ಆಗಿದಾವ ಅಂತ ಹೇಳಿ. ಅದು 1989ರಿಂದ ಫೆಬ್ರವರಿ 2025 ವರೆಗೂ. ಅದರಲ್ಲಿ ಇನ್ಶೂರೆನ್ಸ್, ಬ್ಯಾಂಕಿಂಗ್, ಹೌಸಿಂಗ್, ಪ್ರೈವೇಟ್, ಎಲೆಕ್ಟ್ರಿಸಿಟಿ, ಟೆಲಿಕಾಮ್, ಮೆಡಿಕಲ್, ಈ ತರ ಸುಮಾರು ಡಿವಿಷನ್ಸ್ ಇಂದ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೆ. ಜಸ್ಟ್ ನಾವು ಇನ್ಶೂರೆನ್ಸ್ ನ ಕನ್ಸಿಡರ್ ಮಾಡಿ ನೋಡಿದಾಗ ಸುಮಾರು 74,117 ಪಾಲಿಸಿ ತಗೊಂಡಿರೋರು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿರ್ತಾರೆ. ಅದರಲ್ಲಿ 6,562 ಕೇಸ್ಗಳು ಇನ್ನೂ ಪೆಂಡಿಂಗ್ ಇದಾವ. ಆದ್ರೆ 3,20,000ಕ್ಕಿಂತ ಹೆಚ್ಚು ಕಂಪ್ಲೇಂಟ್ಸ್ ಅಲ್ಲಿ ಇನ್ಶೂರೆನ್ಸ್ ಫಸ್ಟ್ ಪ್ಲೇಸ್ ಅಲ್ಲಿ ಇರುತ್ತೆ. ಜನರು ಇನ್ಶೂರೆನ್ಸ್ ಮೇಲೆ ಜಾಸ್ತಿ ಕಂಪ್ಲೇಂಟ್ ಮಾಡಿದಾರೆ. ಜನರು ಇನ್ಶೂರೆನ್ಸ್ ಪಾಲಿಸಿನ ತಗೊಂಡ ಮೇಲೂ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿ ಯೋಚನೆ ಮಾಡಿ ನೋಡಿದಾಗ ಕೆಲವೊಂದು ಕಾರಣಗಳು ನನಗೆ ಗೊತ್ತಾಗಿದ್ದು. ಪಾಲಿಸಿನ ಮಿಸ್ ಸೆಲ್ಲಿಂಗ್ ಮಾಡ್ತಾ ಇರೋದು, ಅಂದ್ರೆ ಗ್ಯಾರಂಟಿ ರಿಟರ್ನ್ ಅಂತ ಹೇಳಿ ಸುಳ್ಳು ಭರವಸೆನ ಕೊಟ್ಟು ಆ ಪಾಲಿಸಿನ ಸೇಲ್ ಮಾಡೋದು, ಅಗತ್ಯ ಇಲ್ಲದೆ ಇರೋ ಪಾಲಿಸಿನ ಸೇಲ್ ಮಾಡ್ತಾ ಇರೋದು, ರಿಸ್ಕ್ ಎಕ್ಸ್ಪ್ಲೇನ್ ಮಾಡ್ಲಾರ್ದೆ ಪಾಲಿಸಿನ ಸೇಲ್ ಮಾಡ್ತಾ ಇರೋದು. ಅತಿ ಹೆಚ್ಚು ಕಂಪ್ಲೇಂಟ್ಸ್ ಬಂದಿರೋ ಕಾರಣ ಇದೆ. ಕೆಲವೊಂದು ಸಣ್ಣ ರೀಸನ್ಸ್ ಗಳು ಹೇಳಿ ಪಾಲಿಸಿ ಕ್ಲೈಮ್ ನ ರಿಜೆಕ್ಟ್ ಮಾಡೋದು, ಪಾಲಿಸಿ ಕಂಡೀಷನ್ಸ್ ನ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡದೇ ಇರೋದು, ಮೆಡಿಕಲ್ ಡಿಸ್ಕ್ಲೋಸರ್ ನೆಪ ಹೇಳ್ತಿರೋದು, ಅಂಡ್ ಕ್ಲೈಮ್ ಡಿಲೇ, ತಿಂಗಳು ವರ್ಷಾನ್ಗಟ್ಲೆ ಕ್ಲೈಮ್ ಮಾಡ್ಲಾರ್ದೆ ವೇಟ್ ಮಾಡಿಸೋದು, ಪ್ರೀಮಿಯಂ ಅಂಡ್ ಚಾರ್ಜಸ್ ನ ಸಮಸ್ಯೆ, ಇನ್ಶೂರೆನ್ಸ್ ಏಜೆಂಟ್ಸ್ ಗಳಾಗ್ಲಿ ಇಂಟರ್ಮೀಡಿಯೇಟ್ಸ್ ಗಳಾಗ್ಲಿ ಫೇಕ್ ಪ್ರಾಮಿಸ್ ಕೊಡ್ತಾ ಇರೋದು, ಅಂಡ್ ಜನರಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇರೋದು, ಪಾಲಿಸಿ ಹೋಲ್ಡರ್ಸ್ ಗೆ ಸರಿಯಾಗಿ ಸರ್ವಿಸ್ ಕೊಡ್ತಾ ಇರೋದು. ಸೊ ಎಕನಾಮಿಕ್ ಟೈಮ್ಸ್ ಅವರು ಹೇಳ್ತಾ ಇದಾರೆ 50% ಆಫ್ ಕಂಪ್ಲೇಂಟ್ಸ್ ಅಗೇನೆಸ್ಟ್ ಪ್ರೈವೇಟ್ ಲೈಫ್ ಇನ್ಶೂರೆನ್ಸ್ ಕಂಪನೀಸ್ ಇನ್ 22-23 ವೇರ್ ಅನ್ಫೇರ್ ಬಿಸ್ನೆಸ್ ಪ್ರಾಕ್ಟೀಸ್ ಹೇಳಿ. ಸೊ ಜನರಿಗೆ ಮಿಸ್ ಸೆಲ್ಲಿಂಗ್ ಮಾಡ್ತಾ ಇದಾರೆ ಅನ್ನೋ ಈ ಒಂದು ರಿಪೋರ್ಟ್ ನ ಚೆಕ್ ಮಾಡಿ ನೋಡಿದ್ರೆ Q1 2025ರಲ್ಲಿ 684 ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗಿದಾವ. Q2 2025ರಲ್ಲಿ 974 ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗಿದಾವ. ಅಂದ್ರೆ 45% ಗಿಂತ ಜಾಸ್ತಿ ಕಂಪ್ಲೇಂಟ್ ಆಗಿದೆ. ಸೊ ಈ ಒಂದು ರಿಪೋರ್ಟ್ ನ ನಾವು ಕನ್ಸಿಡರ್ ಮಾಡಿ ನೋಡಿದ್ರೆ ಕೆಲವೊಂದು ಇನ್ಶೂರೆನ್ಸ್ ಕಂಪನಿಗಳು ಜನರಿಗೆ ಯಾವ ರೀತಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂದ್ರೆ ಕಮಿಷನ್ ಸಲುವಾಗಿ ಜನರ ಜೊತೆ ಆಟ ಆಡ್ತಾ ಇದಾರೆ ಅಂತಾನೆ. ಈ ಕೆಲವೊಂದಿಷ್ಟು ಇನ್ಶೂರೆನ್ಸ್ ಕಂಪನಿಗಳು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡದೇ ಇರೋ ಕಾರಣಕ್ಕ ಈ ಇನ್ಶೂರೆನ್ಸ್ ಕಂಪನಿನ ಹ್ಯಾಂಡಲ್ ಮಾಡ್ತಾ ಇರೋ IRDA ಕಂಪನಿ ಫೈನ್ ಹಾಕಿದ್ದಾರೆ. ಅದರಲ್ಲಿ 2025 ಬಿಸಿನೆಸ್ ಸ್ಟ್ಯಾಂಡರ್ಡ್ಸ್ ಇವ್ರ ರಿಪೋರ್ಟ್ ಪ್ರಕಾರ ಪಾಲಿಸಿ ಬಜಾರ್ ಅನ್ನೋ ಒಂದು ಇನ್ಶೂರೆನ್ಸ್ ಕಂಪನಿ ಮೇಲೆ 5 ಕೋಟಿ ಪೆನಾಲ್ಟಿನ ಹಾಕಿರುತ್ತೆ. ಸೊ ಈ ಪೆನಾಲ್ಟಿಗೆ ಕೆಲವೊಂದಿಷ್ಟು ರೀಸನ್ಸ್ ಏನು ಅಂತ ಅಂದ್ರೆ ಮಿಸ್ಲೀಡಿಂಗ್ ಪ್ರಮೋಷನ್ಸ್ ಆಗಿರ್ಬೋದು, ಇಂಪ್ರಾಪರ್ ಔಟ್ಸೋರ್ಸಿಂಗ್ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ನಾನ್ ಕಂಪ್ಲೇಂಟ್ಸ್ ವಿತ್ ಆಬ್ಲಿಗೇಷನ್ ಅಂಡರ್ ಸ್ಪೆಸಿಫಿಕ್ ರೆಗ್ಯುಲೇಷನ್. ಸೊ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಪ್ರಕಾರ HDFC ಇನ್ಶೂರೆನ್ಸ್ ಕಂಪನಿ ಮೇಲೆ 2 ಕೋಟಿ ದಂಡ ಹಾಕಿರುತ್ತೆ. ಬಿಸಿನೆಸ್ ಸ್ಟ್ಯಾಂಡರ್ಡ್ಸ್ ಇವ್ರ ರಿಪೋರ್ಟ್ ಪ್ರಕಾರ ರಿಲಯನ್ಸ್ ಜನರಲ್ ಇನ್ಶೂರೆನ್ಸ್ ಅವ್ರ ಮೇಲೆ 1 ಕೋಟಿ ದಂಡನ ಹಾಕಿರುತ್ತೆ. ದಿ ಎಕನಾಮಿಕ್ ಟೈಮ್ಸ್ ಇವ್ರ ರಿಪೋರ್ಟ್ ಪ್ರಕಾರ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಮೇಲೆ 1 ಕೋಟಿ ದಂಡನ ಹಾಕಿರುತ್ತೆ. ಬಿಸಿನೆಸ್ ಟುಡೇ ಇವ್ರ ರಿಪೋರ್ಟ್ ಪ್ರಕಾರ ಫ್ಲಿಪ್ಕಾರ್ಟ್ ಅವರಿಗೆ 1.06 ಕ್ರೋರ್ಸ್ ಪೆನಾಲ್ಟಿ ಹಾಕಿರುತ್ತೆ. ದಿ ಎಕನಾಮಿಕ್ ಟೈಮ್ಸ್ ಇವ್ರ ರಿಪೋರ್ಟ್ ಪ್ರಕಾರ SBI ಲೈಫ್ ಇನ್ಶೂರೆನ್ಸ್ ಮೇಲೆ 1 ಕೋಟಿ ಪೆನಾಲ್ಟಿನ ಹಾಕಿರುತ್ತೆ. ಪ್ಲಸ್ ಪ್ರೀವಿಯಸ್ ಈ ಒಂದು ಕಂಪನಿ ಮೇಲೆ 4 ಲಕ್ಷ ದಂಡ ಕೂಡ ಹಾಕಿರುತ್ತೆ. ಇನ್ ಕೇಸ್ ನೀವೇನಾದ್ರೂ ಪಾಲಿಸಿನ ತಗೊಂತಾ ಇದೀರಿ ಅಂತಂದ್ರೆ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ SBI ಲೈಫ್ ಇನ್ಶೂರೆನ್ಸ್ ಮೇಲೆ 4 ಲಕ್ಷ ಪೆನಾಲ್ಟಿನ ಹಾಕಿರುತ್ತೆ. ಆ 4 ಲಕ್ಷ ಪೆನಾಲ್ಟಿ SBI ಲೈಫ್ ಇನ್ಶೂರೆನ್ಸ್ ಮೇಲೆ ಯಾಕೆ ಹಾಕಿದಾರ ಅಂತ ಹೇಳಿ ಯೋಚನೆ ಮಾಡಿ ನೋಡಿದಾಗ 2016-17 ಇಸ್ವಿಲಿ ಒಬ್ಬ ವ್ಯಕ್ತಿ SBI ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಫಾರ್ಮ್ ನ ಫಿಲ್ ಮಾಡ್ತಾನ. 1938 ಇನ್ಶೂರೆನ್ಸ್ ಆಕ್ಟ್ ಸೆಕ್ಷನ್ 45 ಪ್ರಕಾರ
ಟರ್ಮ್ಸ್ ಅಂಡ್ ಕಂಡೀಷನ್ ಆ ಒಂದು ಪಾಲಿಸಿಲಿ ಮೆನ್ಷನ್ ಮಾಡಿರ್ತಾರ. ಸೊ ಆ ಒಂದು ಪಾಲಿಸಿಯ ಟರ್ಮ್ಸ್ ಅಂಡ್ ಕಂಡೀಷನ್ ಎಲ್ಲ ಚೆಕ್ ಮಾಡಿ ಆ ವ್ಯಕ್ತಿ ಸಿಗ್ನೇಚರ್ ಮಾಡ್ತಾನೆ. ಈ ಒಂದು ರೀಸನ್ ಗೆ IRDA SBI ಲೈಫ್ ಇನ್ಶೂರೆನ್ಸ್ ಮೇಲೆ 4 ಲಕ್ಷ ಪೆನಾಲ್ಟಿ ಹಾಕ್ತಾರೆ. ಬಟ್ ರಿಯಾಲಿಟಿಲಿ ಆ ಒಂದು ಪಾಲಿಸಿ ಕಾಂಟ್ರಾಕ್ಟ್ ಅಕಾರ್ಡಿಂಗ್ ಟು ಲಾ ಅಪ್ಡೇಟ್ ಆಗಿದೆ. ಈ ಒಂದು ರೀಸನ್ ಗೆ IRDA ಪೆನಾಲ್ಟಿ ಹಾಕಿ. ನೀವೇನಾದ್ರೂ ಇನ್ಶೂರೆನ್ಸ್ ಪಾಲಿಸಿನ ತಗಂತ ಇದೀನಿ ಅಂತ ಅಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ ಮೇಲೆ ಗಮನ ಇರಲಿ. ನೀವೆಲ್ಲ ಇನ್ಶೂರೆನ್ಸ್ ಪಾಲಿಸಿನ ಮಾಡಿಸ್ಬೇಕು ಅಂತ ಅಂದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಈ ಇನ್ಶೂರೆನ್ಸ್ ಕಂಪನಿಗಳನ್ನ ಹ್ಯಾಂಡಲ್ ಮಾಡಬೇಕು ಅಂತಾನೆ IRDA ಕಂಪನಿ ಅನ್ನೋದಿರೋದು. ಈ IRDA ಮುಖ್ಯ ಉದ್ದೇಶ ಏನು ಅಂತಂದ್ರೆ ಗ್ರಾಹಕರ ರಕ್ಷಣೆ ಕಾಪಾಡೋದು, ನ್ಯಾಯಯುತವಾದ ವ್ಯವಹಾರ ನಡೆಯಲು, ಪಾಲಿಸಿ ಕ್ಲೈಮ್ ಸಮಯದಲ್ಲಿ ನ್ಯಾಯ ದೊರಕಲು, ಇನ್ಶೂರೆನ್ಸ್ ಕಂಪನಿ ಆರ್ ಇಂಡಸ್ಟ್ರಿ ಮೇಲೆ ವಿಶ್ವಾಸ ಉಳಿಸಲು. ಸೊ ಹೀಗಾಗಿ ಇನ್ಶೂರೆನ್ಸ್ ಕಂಪನಿಗಳು IRDA ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಲೇಬೇಕಾಗಿರುತ್ತೆ. ಇನ್ ಕೇಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಲ್ಲ ಅಂತ ಅಂದ್ರೆ ಆ ಕಂಪನಿ ಮೇಲೆ ಆಕ್ಷನ್ ತಗೊಳ್ಳೋ ಅಥಾರಿಟಿನೂ ಇರುತ್ತೆ. ನೀವೇನಾದ್ರೂ ಇನ್ಶೂರೆನ್ಸ್ ಪಾಲಿಸಿ ತಗೊಂಡು ಕೆಲವೊಂದಿಷ್ಟು ಇನ್ಶೂರೆನ್ಸ್ ಕಂಪನಿಯಿಂದ ಸಫರ್ ಆಗ್ತಿದ್ದೀರಿ ಅಂತ ಅಂದ್ರೆ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡ್ರಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಮೆಸೇಜ್ ಹಾಕ್ರಿ. ಇನ್ಶೂರೆನ್ಸ್ ಟೀಮ್ ಅವ್ರ ಜೊತೆ ನನ್ನ ಕಡೆಯಿಂದ ಏನ್ ಹೆಲ್ಪ್ ಆಗುತ್ತೋ ನಾನು ಅದನ್ನ ಮಾಡಕ್ ರೆಡಿ ಇದೀನಿ. ನಿಮಗೆ ಕ್ಲಿಯರ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಇನ್ಶೂರೆನ್ಸ್ ಪಾಲಿಸಿ ಬೆನಿಫಿಟ್ಸ್ ಚೆಕ್ ಮಾಡೋದು ಅಷ್ಟೇ ಅಲ್ಲ, ಆ ಒಂದು ಇನ್ಶೂರೆನ್ಸ್ ಪಾಲಿಸಿಗೆ ನಿಮ್ಮ ಪ್ರೊಫೈಲು ಮ್ಯಾಚ್ ಆಗಬೇಕು. ಇಲ್ಲ ಅಂತಂದ್ರೆ ನಿಮಗೆ ಕ್ಲೈಮ್ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ತರದ ಎಲ್ಲಾ ಸಜೆಷನ್ಸ್ ನಮ್ಮ ಒಂದು ಟೀಮ್ ಕಡೆಯಿಂದ ನಿಮಗೆ ಸಿಗುತ್ತೆ. ಇನ್ಶೂರೆನ್ಸ್ ಪಾಲಿಸಿನ ತಗೊಂಡು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇರೋರು ಭಯ ಪಡಕ್ ಹೋಗ್ಬೇಡ್ರಿ. ಇದಕ್ಕಂತಾನೆ ಕಾನೂನು ಐತಿ. ನಾನ್ ನೋಡಿರಂಗೆ ಕೆಲವೊಂದು ಇನ್ಶೂರೆನ್ಸ್ ಕಂಪನಿಗಳು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ತಾ ಇಲ್ಲ. ಎಷ್ಟೋ ಫ್ಯಾಮಿಲಿಗಳು ತಮ್ಮ ಪೇರೆಂಟ್ಸ್ ಗೋಸ್ಕರ ಆಗ್ಲಿ, ತಮ್ಮ ಮಕ್ಕಳಿಗೋಸ್ಕರ ಆಗ್ಲಿ ಅಮೌಂಟ್ ನ ಸೇವ್ ಮಾಡ್ಬೇಕು ಅಂತಂದೇಳಿ ಇನ್ಶೂರೆನ್ಸ್ ಪಾಲಿಸಿನ ತಗಂತ ಇದಾರ. ಅವ್ರ ಎಮೋಷನ್ಸ್ ಜೊತೆ ಆಟ ಆಡಕ್ ಹೋಗ್ಬೇಡ್ರಿ. ಕೆಲವೊಂದು ಬ್ರಾಂಚ್ ಗಳಿಗೆ ಬಂದು ಜನರು ಗಲಾಟೆ ಮಾಡೋದನ್ನ ನಾನು ನೋಡಿದೀನಿ. ಆ ಇನ್ಶೂರೆನ್ಸ್ ಪಾಲಿಸಿ ಹೋಲ್ಡರ್ಸ್ ಗೆ ಪ್ರಾಪರ್ ಆಗಿ ಸರ್ವಿಸ್ ಕೊಡೋ ಜವಾಬ್ದಾರಿ ನಿಮ್ದಾಗಿರುತ್ತೆ. ಇದು ಕೆಲವೊಂದಿಷ್ಟು ಇನ್ಶೂರೆನ್ಸ್ ಕಂಪನಿಗಳ ರಿಯಾಲಿಟಿ ಆಗಿರುತ್ತೆ. ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮಗೇನಾದ್ರೂ ಓಕೆ ಅನ್ಸಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ರಿ. ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ನಮ್ಮ ಸಮಾಜದಾಗ ನಡೀತಾ ಇರೋ ಒಂದು ರಿಯಾಲಿಟಿನ ನಿಮ್ಮ ಮುಂದೆ ಇಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.